ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಭಾನುವಾರ ತಪ್ಪದೆ ನೀವೆಲ್ಲರೂ ಕೂಡ ಎಲ್ರಿಗೂ ಒಂದು ವಿಶೇಷವಾದ ದಿನ ಅಂತ ಹೇಳಬಹುದು. ಯಾಕಂದರೆ ರವಿವಾರ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಒಂದು ರೆಸ್ಟ್ ತಗೊಳ್ಳುವಂಥದ್ದು. ವಾರದಲ್ಲಿ ಒಂದು ದಿನ ನಾವು ವಿರಾಮ ತೆಗೆದುಕೊಂಡು ಆರಾಮಾಗಿ ಇರಬೇಕು ಅಂತ ಬಯಸ್ತಾ ಇರ್ತಾರೆ. ಅದು ನಿಜ. ಅದರಲ್ಲೂ ನಾವು ಮುಖ್ಯವಾಗಿ ಆರೋಗ್ಯದ ಸಮಸ್ಯೆಗಳು ನಮಗೆ ಎಷ್ಟೇ ಹುಡುಕ್ತಾ ಇದ್ದರೂ ಕೆಲಸಗಳು ಸಿಗ್ತಾ ಇರೋದಿಲ್ಲ. ಜೀವನದಲ್ಲಿ ತುಂಬ ತೊಂದರೆಗಳನ್ನು ಎದುರಿಸ್ತಾ ಇದ್ದೀವಿ. ಎಷ್ಟೇ ದುಡ್ಡು ಕಾಸಿಗೆ ಪ್ರಯತ್ನ ಪಟ್ಟರೂ ನಮ್ಮ ಕೈಗೆ ಒಂದೇ ಒಂದು ರೂಪಾಯಿ ಕೂಡ ಸಿಗೋದಿಲ್ಲ. ಏನಪ್ಪ ಇಷ್ಟೊಂದು ದರಿದ್ರ ಬಂದಿದೆ ಅಂತ ಬೈಕೊಳ್ತೀವಿ ನೋಡಿ. ಅವರುಗಳು ಮುಖ್ಯವಾಗಿ ಶತ್ರುಗಳು ತುಂಬ ಇರ್ತಾರೆ. ಇವರ ಜೀವನಕ್ಕೆ ಪ್ರತಿ ಹೆಜ್ಜೆಗೂ ಕೂಡ ಅವ್ರನ್ನ ಬೀಳಿಸ್ಬೇಕು ಅಂತಲೇ ನೋಡ್ತಾ ಇರ್ತಾರೆ. ಒಂದರ ಮೇಲೆ ಒಂದು ಪೆಟ್ಟು ಬೀಳ್ತಾನೇ ಇರುತ್ತೆ. ನಾವು ಸುಧಾರಿಸ್ಕೊಳ್ತಾ ಇದ್ದೀವಿ, ಈಗ ಸ್ವಲ್ಪ ಚೆನ್ನಾಗಿದೆ ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಮತ್ತಿನ್ಯಾವುದೋ ಸಮಸ್ಯೆ ಬಂದಿರುತ್ತೆ. ಈ ರೀತಿ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದ್ದರೆ ಹಾಗೂ ನಿಮ್ಮ ಮನೆಯಲ್ಲೇ ಈ ರೀತಿಯ ನೆಗೆಟಿವ್ ವಾತಾವರಣ ತುಂಬಿಕೊಂಡಿದ್ದರೆ ಮನಸ್ಸಿಗೆ ಪದೇ ಪದೇ ಸೂಚನೆ ಕೊಡುತ್ತೆ. ಸ್ನೇಹಿತರೆ, ಏನೋ ಕೆಟ್ಟದ್ದು ನಡೀತಾ ಇದೆ, ನಡೆಯುತ್ತೆ, ಯಾಕೆ ಈ ರೀತಿ ಹಣಕಾಸಿನಿಂದ ಹಿಡಿದು ಕೆಲಸ, ಬಿಸ್ನೆಸ್, ಮಕ್ಕಳು, ಸಂಸಾರ, ಗಂಡ ಹೆಂಡತಿ, ಪ್ರತಿಯೊಂದು ಸಂಬಂಧ, ಪ್ರತಿಯೊಂದು ಕೆಲಸ, ಇದರಲ್ಲಿ ಎಲ್ಲವೂ ಕೂಡ ಮುಖ್ಯನೇ ಮನುಷ್ಯ ಅಂದ ಮೇಲೆ. ಅದು ಎಲ್ಲವೂ ಕೂಡ ನಾವು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ, ಪಡ್ಕೊಳ್ಳೋದಕ್ಕೆ ತುಂಬ ಈಸಿ ಮೆಥಡು ಸ್ನೇಹಿತರೆ. ನಾವು ಸೂರ್ಯ ದೇವನಿಗೆ ತಾಮ್ರದ ಚೊಂಬಲ್ಲಿ ಅರ್ಘ್ಯ ಬಿಡಬೇಕು. ನೀರನ್ನು ತುಂಬಿಸ್ಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇರುತ್ತೆ. ಸೂರ್ಯ ಗ್ರಹ ಗಟ್ಟಿ ಇರಬೇಕು ಮನುಷ್ಯನಿಗೆ, ಆಗ ಆತ್ಮಸ್ಥೈರ್ಯ ಅನ್ನೋದು ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಬೆಲ್ಲದ ತುಂಡನ್ನು ಹಾಕಿ ನೀವು ಚಂದನ ಹಾಕ್ಕೊಳ್ಳಿ, ಬೇ ಲೀಫನ್ನು ಹಾಕಿ ಈ ರೀತಿ ಹಾಕಿ ಸೂರ್ಯದೇವನಿಗೆ ಓಂ ಭಾಸ್ಕರಾಯ ನಮಃ, ಓಂ ಸೂರ್ಯದೇವಾಯ ನಮಃ ಈ ರೀತಿ ಮಂತ್ರವನ್ನು ಹೇಳಿಕೊಂಡು 108 ಬಾರಿ ಹೇಳಿ ಅರ್ಘ್ಯವನ್ನು ಬಿಡ್ತಾ ಬನ್ನಿ. ಮಕ್ಕಳ ಕೈಯಲ್ಲೂ ಕೂಡ ಮಾಡಿಸಿ ಸೂರ್ಯ ನಮಸ್ಕಾರ ಮಾಡಿಸಿ. ಪ್ರಕೃತಿಯಲ್ಲಿ ಎಷ್ಟೋ ಶಕ್ತಿ ಅನ್ನೋದಿದೆ, ಅದು ಎಲ್ಲವೂ ಕೂಡ ನಮಗೆ ಒಂದು ವರವಾಗಿ ಸಿಗುತ್ತೆ ಸ್ನೇಹಿತರೆ. ಇದನ್ನು ಮಾಡಿಕೊಂಡು ತದನಂತರ ಈಗ ತಿಳಿಸುವಂಥ ಲೋಹದ ಪರಿಹಾರ ಶಾಸ್ತ್ರಗಳಲ್ಲೇ ಪ್ರತಿ ಬಾರಿ ಯಾವಾಗಲೂ ಅಷ್ಟೇ ನಮಗೆ ಚಲಾವಣೆಯಲ್ಲಿ ಇರುವಂಥದ್ದು ಅಂದರೆ 1 ರೂಪಾಯಿ ಕಾಯಿನು. ಇದನ್ನು ನಾವು ತಗೊಳ್ಬೇಕು. ಇದು ಪರಿಪೂರ್ಣತೆಯ ಸಂಕೇತ. ನಾವು ಏನೇ ಮಾಡಿದ್ರೂ ಅದರಲ್ಲಿ ಎಷ್ಟು ಲಕ್ಷಗಳು, ಕೋಟಿಗಳು, ಸಾವಿರಗಳು ಎಷ್ಟೇ ಇರಲಿ, ಅದರಲ್ಲಿ 1 ರೂಪಾಯಿಯನ್ನು ನಾವು ಇಟ್ಟಾಗ ಅದರ ತೂಕ ಜಾಸ್ತಿ, ಅಂದರೆ ಅದರ ಬೆಲೆ ಜಾಸ್ತಿ. ಇದನ್ನು ಲೋಹದ ಪರಿಹಾರ ಅಂತ ಹೇಳ್ತೀವಿ. ಲಕ್ಷ್ಮೀದೇವಿ ನಾವು ಒಲಿಸ್ಕೊಳ್ಬೇಕು ಆ ತಾಯಿಯನ್ನು ಅಂತ ಹೇಳಿದ್ರೆ ನಮಗೆ ನಂಬಿಕೆ ಮುಖ್ಯವಾಗಿ ಇರಬೇಕು ಸ್ನೇಹಿತರೆ. ಆ ನಂಬಿಕೆ, ಶ್ರದ್ಧಾ, ಭಕ್ತಿ ಅನ್ನೋದಿದ್ದರೆ ತಪ್ಪದೆ ಈ ಪರಿಹಾರ ಮಾಡಿಕೊಂಡಿರುವಂಥ ಯಾರೇ ಆಗಿರಬಹುದು ಅವರಿಗೆ ಆ ತಾಯಿ ಒಲ್ದು ಬರ್ತಾಳೆ. ಒಂದು ಗಾಜಿನ ಲೋಟವನ್ನು ತಗೊಳ್ಳಿ. ನೀವು ಏನೇ ಮಾಡಿಕೊಂಡಿದ್ರೂ ಭಾನುವಾರ ತಪ್ಪದೆ ಕೈ ಕಾಲು ಮುಖ ತೊಳ್ಕೊಂಡಾದರೂ ಈ ಪರಿಹಾರವನ್ನು ಮಾಡಿ ಇಟ್ಕೊಳ್ಳಿ. ನೋಡಿ, ಒಂದೊಂದು ವಾರಕ್ಕೂ ಎಷ್ಟೊಂದು ಬದಲಾವಣೆ, ಚೇತರಿಕೆ ಆಗುತ್ತೆ ಅನ್ನುವಂಥದ್ದು ನೀವೇ ನೋಡಬಹುದು. ಗಾಜಿನ ಲೋಟದಲ್ಲಿ ನೀರನ್ನು ತಗೊಂಡು ಶುದ್ಧವಾಗಿರುವಂಥ ನೀರನ್ನು ತುಂಬಿಸ್ಕೊಂಡಿದ್ದೆ ಅದಕ್ಕೆ ಒಂದೇ 1 ರೂಪಾಯಿ ಕಾಯಿನನ್ನು ತೊಳೆದು ತಗೊಳ್ಬೇಕು. ಅರಿಶಿಣದ ನೀರಲ್ಲಿ ತೊಳಿರಿ, ಆಗ ಅದು ಶುದ್ಧಿಯಾಗುತ್ತೆ. 1 ರೂಪಾಯಿಯನ್ನು ನೀಟಾಗಿ ಗಾಜಿನ ಲೋಟಕ್ಕೆ ಹಾಕಬೇಕು. ಗಾಜು ಹಾಗೆ ಅದರಲ್ಲಿ ಹಾಕಿರುವಂಥ ನೀರು
ನಮ್ಮ ಮನಸ್ಸಿನಲ್ಲಿರುವಂಥ ಕೋರಿಕೆಗಳನ್ನು ನೆರವೇರಿಸುತ್ತೆ. ನೀರು ಪಂಚಭೂತಗಳಲ್ಲಿ ಒಂದು. ಅದು ನಮಗೆ ಪ್ರಾಣ ತುಂಬಿಸುವಂಥದ್ದು. ನೆನಪಿನ ಶಕ್ತಿ ಜಾಸ್ತಿ ಇದೆ. ನಾವು ಏನೇ ಹೇಳಿದ್ರೂ ಅದನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಅದಕ್ಕೆ ಗಾಜು, ನೀರು ಇದು ಎರಡೂ ಕೂಡ ಮುಖ್ಯವಾಗಿ ಬೇಕೇ ಬೇಕು ಸ್ನೇಹಿತರೆ. ಇನ್ನು ಇದಕ್ಕೆ ಅರಿಶಿಣ ಬೇಕು. ಅರಿಶಿಣ ಬಂದು ನಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಹಾಗೂ ಗುರುಬಲ ಪಡ್ಕೊಳ್ಳೋದಕ್ಕೆ ಬಳಸುವಂಥದ್ದು. ಲಕ್ಷ್ಮೀದೇವಿಯನ್ನು, ದುರ್ಗಾದೇವಿಯನ್ನು ಒಲಿಸ್ಕೊಳ್ಬೇಕು ಅಂದರೆ ಕುಂಕುಮವನ್ನು ಬಳಸಬೇಕು. ಈ ಎರಡನ್ನು ತಗೊಳ್ಳಿ. ಅರಿಶಿಣ ಜಾಸ್ತಿ ಹಾಕಬೇಕು, 1 ಸ್ಪೂನಷ್ಟು ಹಾಕಿದಾಗ ಅರಿಶಿಣದ ನೀರಾಗುತ್ತೆ. ಇನ್ನು ಅದರಲ್ಲಿ ಸ್ವಲ್ಪನೇ ಒಂದೇ ಒಂದು ಪಿಂಚಷ್ಟು ಕುಂಕುಮವನ್ನು ಹಾಕಬೇಕು. ಇದು ಎರಡೂ ಬೆರೆಸಿದಾಗ ಹಾಗೂ ಅದರಲ್ಲಿ ₹1 ಹಾಕಿದಾಗ ತುಂಬ ಶಕ್ತಿ ಬರುತ್ತೆ. ಅದಕ್ಕೆ ಇದನ್ನು ನೀವು ನೀಟಾಗಿ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಾವು ಮನಸ್ಸಿನಲ್ಲಿ ಇರುವಂಥ ಕೋರಿಕೆ, ಸಮಸ್ಯೆ ಏನೇ ಇರಬಹುದು ಅದನ್ನು ಹೇಳಿಕೊಳ್ಬೇಕು. ಈ ರೀತಿ ಹಣಕಾಸಿನ ಸಮಸ್ಯೆಗಳಿದೆ ಅಥವಾ ಬಿಸ್ನೆಸ್ ಚೆನ್ನಾಗಾಗಬೇಕು, ಬಿಸ್ನೆಸ್ ಯಾಕೋ ಏರುಪೇರಾಗ್ತಾಯಿದೆ, ಸರಿಯಾಗಿ ನಾವು ಹೆಸರು ಗಳಿಸ್ಕೊಳ್ಳೋದಕ್ಕಾಗ್ತಾಯಿಲ್ಲ, ಏನನ್ನು ಕೂಡ ಸಾಧಿಸೋದಕ್ಕೂ ಆಗ್ತಾಯಿಲ್ಲ, ಏನಾಗ್ತಾಯಿದೆ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಒಬ್ಬರು ಒಂದು ಮಾತನ್ನು ಕೇಳೋದಿಲ್ಲ. ನಾವು ಒಂದು ಹೇಳಿದ್ರೆ ಮನೆಯವರು ಇನ್ನೊಂದು ಯೋಚನೆ ಮಾಡ್ತಾರೆ. ಒಗ್ಗಟ್ಟಾಗಿ ಇರೋದಿಲ್ಲ. ಒಂದು ಮನೆಯಲ್ಲಿ ಇರುವಂಥ ಸದಸ್ಯರು ಒಗ್ಗಟ್ಟಾಗಿ ಇದ್ದಾಗ ಯಾವುದೇ ಕಷ್ಟ ಬಂದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಇರುತ್ತೆ. ಇಷ್ಟನ್ನು ರೆಡಿ ಮಾಡಿಕೊಂಡು ನಾವು ನಮ್ಮ ಮನಸ್ಸಲ್ಲೇ ಕೇಳಿಕೊಂಡಿದ್ದೆ ಮನೆಯೆಲ್ಲ ಓಡಾಡಿಸ್ಬೇಕು. ಈ ಲೋಟವನ್ನು ಇಟ್ಕೊಂಡು ನಾನು ಮೊದಲೇ ತಿಳಿಸಿದೆ, ಇದು ಶಕ್ತಿದಾಯಕವಾದ ನೀರು ಆಗಿರುತ್ತೆ. ಕೇಳಿಕೊಂಡು ನಾವು ಅದಕ್ಕೆ ಸಮಸ್ಯೆಗಳನ್ನು ಹೇಳಿರ್ತೀವಿ. ನಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡಾಗ ನಕಾರಾತ್ಮಕ ಶಕ್ತಿಗಳನ್ನು ಅಬ್ಸರ್ವ್ ಮಾಡಿಟ್ಕೊಳ್ಳುತ್ತೆ ಸ್ನೇಹಿತರೆ. ಈ ರೀತಿ ಒಂದು ಮೂಲೆಯಲ್ಲಿ ನೀವು ಇಡಬೇಕು. ಅಂದರೆ ಮನೆಯೆಲ್ಲ ಓಡಾಡಿಸಿ ನೀಟಾಗಿ ಒಂದು ಮೂಲೆಯಲ್ಲಿ ಇಟ್ಟು ತದನಂತರ ಅದು ರಾತ್ರಿ ಪೂರ್ತಿ ಅದರ ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಾರನೆಯ ದಿನ ಅದನ್ನು ತಗೊಂಡೋಗಿ ತುಳಸಿ ಗಿಡ ಒಂದನ್ನು ಬಿಟ್ಟು ನೀವು ಇನ್ಯಾವುದಾದ್ರೂ ಗಿಡ ಮರಗಳಿರುತ್ತಲ್ವ ಆ ಜಾಗದಲ್ಲಿ ಹಾಕಬೇಡಿ. ಆ ₹1 ಮಾತ್ರ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತೀರ, ಯಾರಿಗಾದರೂ ದಾನ ಮಾಡಿಬಿಡಿ. ಆಗುವಂಥ ಲಾಭವನ್ನು ನೀವೇ ನೋಡಬಹುದು.